ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್ ವಿತ್ ಅನದರ್ ವಿಡಿಯೋ. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆ ಫ್ಯೂಚರ್ ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಇವತ್ತು ಒಂದು ಸ್ಮಾಲ್ ರೈಡ್ ಹೋಗ್ತಾ ಇದ್ರಿ. ನನ್ನ ಫ್ರೆಂಡ್ಗೆ ಒಂದು ಬೈಕ್ ಬೇಕಾಗಿತ್ತು. ಸೊ ಒಂದು ಸೆಕೆಂಡ್ಸ್ ಬೈಕ್ ನೋಡ್ತಾ ಇದ್ದಾನೆ. ಅದಕ್ಕೆ ಒಂದು ಜಯನಗರ ಹೋಗಿ ಬರೋಣ ಅಂತ ಒಂದಷ್ಟು ಹೊರಗಡೆ ಹೋಗ್ತಾ ಇದ್ದೀರಿ. ಸೊ ಬ್ಯಾಂಗ್ಳೂರ್ ತುಂಬ ಹೆವಿ ಟ್ರಾಫಿಕ್ ಇದೆ. ಈ ಕ್ಯಾಬ್ಸು, ಬಸ್ಸು, ಗಾಡಿಗಳು ತಲೆನೋವಾಗ್ಬಿಟ್ಟಿದೆ. ಎಷ್ಟೇ ದಬಾಯಿಸಿದ್ರು ಸ್ಪೀಡ್ ಹೋಗೋಕ್ಕಂತೂ ಆಗ್ತಾ ಇಲ್ಲ. ಹೊರಗಡೆ ಟ್ರಾಫಿಕ್ಗಳು, ಆಫೀಸಲ್ಲಿ ಮ್ಯಾನೇಜರ್ಗಳ ಕಾಟ, ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಹಂಗಾಗ್ಬಿಟ್ಟಿದೆ. ಅನುಭವಿಸ್ತಾ ಇರ್ಬೇಕಷ್ಟೇ. ಸೊ ಇವತ್ತು ಬರ್ತಾ ಇದ್ರೆ ಏನಾಯ್ತು ಅಂದ್ರೆ, ನನ್ನ ಹೊಸಕೋಟೆ ರೀಚ್ ಆಗಿ ಹೊಸಕೋಟೆ ಪಾಸ್ ಆಗ್ತಾ ಇರುವಾಗ ಒಂದಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಿದ್ರು, ಒಂದು 20-30 ಮೇಂಟೈನ್ ಮಾಡ್ತಾ ಇದ್ರಿ. ಬಟ್ ಹಿಂದೆಗಡೆಯಿಂದ ಒಬ್ಬ ಮಹಾನ್ ಭಾವ ಜುಪಿಟರಲ್ಲಿ ಬಂದು ಹಿಟ್ ಮಾಡ್ದ. ಸೊ ಅದು ಏನಾಗಿದೆ, ಫಸ್ಟ್ ಬಂದು ಬೇರೆ ಗಾಡಿಗೆ ಹಿಟ್ ಮಾಡಿ, ಸೆಕೆಂಡ್ ನನ್ನ ಗಾಡಿಗೆ ಬಂದು ಟಚ್ ಆಯಿತು. ಸೊ ಆ ಒಂದು ಟಚ್ ಆಗಿರೋ ಸ್ಪೀಡ್ಗೆ ನನ್ನ ಗಾಡಿಗೆ ಏನು ಅಂತ ಹೆವಿ ಡ್ಯಾಮೇಜಸ್ ಆಗಿಲ್ಲ. ಬಟ್ ಹಿಂದೆಗಡೆ ಟಚ್ ಮಾಡಿದ ಫೋರ್ಸ್ಗೆ ಹಿಂದೆಗಡೆ LED ಲೈಟ್ಸ್ ಒಂದು ಮತ್ತೆ ನಂಬರ್ ಪ್ಲೇಟ್ ಒಂದಷ್ಟು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸ್ಪೀಡ್ ಎಲ್ಲಾರು ಓಡಿಸ್ತಾರೆ ಗುರು, ಆದರೆ ಓಡಿಸೋ ಸ್ಪೀಡ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅಂತ ಇರಬೇಕು. ಇಲ್ಲಾಂದ್ರೆ ಸ್ಪೀಡ್ ಓಡ್ಸಾಗೆ ಹೋಗ್ಬಾರ್ದು. ಅವ್ನು ಸುಮ್ಮನೆ ಎಲ್ಲ ನೋಡ್ಕೊಂಡು ಓಡಿಸ್ಕೊಂಡು ಬಂದಿರೋ ಪ್ರಾಬ್ಲಮ್ಗೆ ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಪ್ಲಸ್ ಇನ್ನೊಂದು ಬೇರೆ ಗಾಡಿಗೆ ಎಲ್ಲ ಡ್ಯಾಮೇಜಸ್ ಆಗಿದೆ. ಸೊ ಅದನ್ನೆಲ್ಲ ಯಾರು ಕೇಳೋಕ್ಕಾಗದು. ಇನ್ನು ಅವ್ನು ನೋಡಿದ್ರೆ ಮಖ ಎಲ್ಲ ಬ್ಲಡ್ ಬಂದು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಸೊ ಒಂದಷ್ಟು ಹ್ಯುಮ್ಯಾನಿಟಿ ಅಂತ ನಮಗೂ ಇರುತ್ತಲ್ಲ, ಸೊ ಆ ವಿಚಾರವಾಗಿ ಕೇಳೋಕ್ಕೂ ನಮ್ಮ ಕೈಲೂ ಆಗಲ್ಲ. ಸೊ ಮಾರ್ನಿಂಗ್ಗೆ ಫುಲ್ಲು ಮೈಂಡ್ ಆಫ್, ಗಾಡಿಗೆ ಸ್ವಲ್ಪ ಟಚ್ ಆಗಿರೋದ್ರಿಂದ. ಆದರೂ ಬಂದಿರೋ ಕೆಲಸ ಮುಗಿಸ್ಬೇಕಲ್ಲ. ಸೊ ಅದಕ್ಕೆ ಜಯನಗರ ಓಡ್ತಾ ಇದ್ದೀರಿ. ಒಂದಷ್ಟು ವೆಹಿಕಲ್ಸ್ ನೋಡಿ, ಆದರೆ ಇವತ್ತೇ ಬುಕ್ ಮಾಡಿ ತೊಗೊಂಡು ಬರೋ ಪ್ಲ್ಯಾನ್ಸ್ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ನನ್ನ ಗಾಡಿ ಒಂದು ಹಿಂದೆಗಡೆ ಬ್ಯಾಕ್ದು ಎಲ್ಲ ಡ್ಯಾಮೇಜಸ್ ಆಗಿದೆ. ನಂಬರ್ ಪ್ಲೇಟ್ ಎಲ್ಲ ಮುರಿದೋಗೋ ಲೆವೆಲ್ಗೆ ಬಂದುಬಿಟ್ಟಿದೆ. ಅಲ್ಲಿ ಇದೆ ನೋಡಿ ಮಹಾನ್ ಭಾವ ಜುಪಿಟರ್, ಅವನಿಂದ ಇವತ್ತು ನನ್ನ ಗಾಡಿ ಫಸ್ಟ್ ಟೈಮ್ ಒಂದಷ್ಟು ಡ್ಯಾಮೇಜಸ್ ಆಗಿದೆ. ಅದು ಬಿಟ್ಟರೆ ಇನ್ನು ಸೀಟ್ ಒಂದಷ್ಟು ಸ್ಕ್ರಾಚಸ್ ಆಗಿದೆ. ಬಟ್ ಓವರ್ ಆಲ್ ನೋಡಿದ್ರೆ ಸ್ವಲ್ಪ ಸೈಡ್ ಬೆಂಡ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಸೀಟ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಹೊರಗಡೆ ಬಂದಮೇಲೆ ಗಾಡಿ ಅಂತೂ ಏನೋ ಒಂದು ಟಚ್ ಆಗ್ತಾ ಇರುತ್ತೆ ಅಷ್ಟೇ. ಸ್ನೇಹಿತರೆ, ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಸ್ ಜೊತೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.